ಗರ್ಭವತಿ ಸವತಿ ಮಗಳು ಭಾಗ 12ರಲ್ಲಿ ಸತ್ ಹೋಗಿರೋ ನಂದಿನಿ ಶವಾನ ಶವಾಗಾರದಲ್ಲಿ ತಗೊಂಡ್ ಬಂದಿಡ್ತಾರೆ. ಅಲ್ಲಿ ಒಬ್ಬ ವಾರ್ಡ್ ಬಾಯ್ ಭಯ ಪಡ್ತಾನೆ ಡ್ಯೂಟಿ ಮಾಡ್ತಿರ್ತಾನೆ. ಪ್ರೀತಿಯಿಂದ ಹೇಳಿದ್ರೂ ಗೀತಾ ತನ್ನ ಜೊತೆಗೆ ಸೋಮ್ನಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ ಸೋಕ್ ತನ್ನಲ್ಲಿರೋ ಸೈಕೋನ ನಿದ್ರೆಯಿಂದ ಹೇಳಿಸ್ತಾನೆ. ತನ್ನ ಹತ್ರ ಇರೋ ಹಾವಿನಿಂದ ಗೀತಾನ ಭಯ ಪಡಿಸ್ತಾ ಹೆದರಿಸ್ತಾ ಇದ್ರೆ ಆಗ ರಾಕ್ಷಸ ನಗುವಿನಿಂದ ಅವಳನ್ನ ಅನುಭವಿಸ್ಬೋದು ಅನ್ಕೋತಿರ್ತಾನೆ. ಇನ್ನು ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 13ರಲ್ಲಿ ನಾವೀಗ ತಿಳ್ಕೊಳ್ಳೋಣ. ಅದು ನಂದಿನಿಯ ಅತ್ತೆ ಮನೆ. ಕಟ್ಟೆ ಮೇಲೆ ಕುತ್ಕೊಂಡು ಮನೋಹರ್ ತಂದೆ ಅಳ್ತಾ ಇರ್ತಾನೆ. ಅಲ್ಲಿಗೆ ನಂದಿನಿ ತಂದೆ ಅಂಜಯ್ಯ ಬರ್ತಾನೆ. ಬಾವಾ, ಯಾವಾಗ ಆಯ್ತಿದು? ಹೇಗಾಯ್ತಿದು? ಯಾವಾಗ ಆಗಿದ್ರು ಏನಾಗಿದ್ರು ಹೋದ ಪ್ರಾಣ ಮತ್ತೆ ಬರಲ್ಲ ತಾನೆ. ನಮ್ ಮಗ ಸಾಯೋದಕ್ಕೆ ಕಾರಣ ನಿಮ್ ಮಗಳು ಅಥವಾ ನಾವು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಕೋತಿದ್ದೀರಾ ಅಲ್ವಾ? ಹಾಗೇನಿಲ್ಲ ಬಾಬಾ, ಅಳಿಯಂದ್ರು ತುಂಬಾ ಗಟ್ಟಿಯಾಗಿ ಆರೋಗ್ಯವಾಗಿ ಇದ್ರಲ್ವಾ, ಅದ್ ಹೇಗ್ ಸತ್ರು ಅಂತಾನೆ ನಂಬೋಕಾಗ್ತಾ ಇಲ್ಲ. ಏನ್ ಚೆನ್ನಾಗಿದ್ರು ಏನ್ ಲಾಭ ಹೇಳಿ? ಅವನಿಂದ ನಾನೇ ಅಲ್ವಾ ನನ್ ಚಿತೆಗೆ ಬೆಂಕಿ ಇಡ್ಸ್ಕೋಬೇಕಾಗಿದ್ದು. ಆದ್ರೆ ಈಗ ನೋಡಿ, ನಾನೇ ಅವನ್ ಚಿತೆಗೆ ಬೆಂಕಿ ಇಡ್ಬೇಕಾಗಿದೆ. ಇದಕ್ಕಿಂತ ದೊಡ್ಡ ನರಕ ಇನ್ನೊಂದಿದ್ಯಾ ಬಾವಾ ಅಂತ ಚಿಕ್ಕ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ ಮನೋಹರ್ ತಂದೆ. ಅಂಜಯ್ಯನ್ಗೆ ಹೇಗ್ ಸಮಾಧಾನ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅತ್ ಬಿಡು ಬಾವಾ, ಅತ್ ಬಿಡು. ಮನ್ಸಲ್ಲಿರೋ ಅಷ್ಟೂ ನೋವನ್ನು ಕೂಡ ಹೊರ ಹಾಕಿ ಅತ್ ಬಿಡು. ನಾವ್ ಹೆತ್ತ ಮಗನೇ ನಮ್ ಮುಂದೆ ಹೀಗೆ ಚಿತೆಲಿ ಸುಡೋದಕ್ಕೆ ಸಿದ್ಧವಾದಾಗ ಆ ನೋವನ್ನ ತಡ್ಕೊಳ್ಳಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಬಾವಾ. ಮನೋಹರ್ ತಂದೆ ಅಳ್ತಾನೆ ಇರ್ತಾನೆ. ಇನ್ನೊಂದ್ ಕಡೆಗೆ ಹಾಸ್ಪಿಟಲ್ ಅಲ್ಲಿರೋ ಶವಾಗಾರದಲ್ಲಿ ಸ್ಟ್ರೆಚರ್ ಮೇಲ್ ಮಲ್ಗಿರೋ ನಂದಿನಿ ಇದ್ದಕ್ಕಿದ್ದ ಹಾಗೆ ಕಣ್ತೆಗ್ದು ಬಿಡ್ತಾಳೆ. ಎದ್ದು ಕೂತ್ಕೋತಾಳೆ. ಸುತ್ತಲೂ ನೋಡ್ತಾಳೆ. ತಾನ್ ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಎಲ್ಲನೂ ವಿಚಿತ್ರವಾಗಿರುತ್ತೆ ಅವಳಿಗೆ. ಇದೇನಿದು, ನಾನ್ಯಾಕಿಲ್ಲಿದ್ದೀನಿ ಅನ್ನೋ ಅನುಮಾನದ ಪ್ರಶ್ನೆಗಳು ನಂದಿನಿ ಮನ್ಸಲ್ಲಿ ಮೂಡ್ತಾನೆ ಇರುತ್ತವೆ. ಸ್ಟ್ರೆಚರ್ ಮೇಲಿಂದ ಕೆಳಗಡೆ ಇಳಿದು ನಂದಿನಿ ಬೇಗ ಬೇಗ ಬಾಗ್ಲ ಹತ್ರಕ್ಕೆ ಬರ್ತಾಳೆ. ಬಾಗ್ಲು ಬಡಿತಾಳೆ. ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗಿರಿ, ನಾನ್ ಸತ್ತಿಲ್ಲ, ನಾನ್ ಬದುಕೇ ಇದ್ದೀನಿ ಅಂತ ನಂದಿನಿ ಜೋರಾಗಿ ಕೂಗ್ತಿರ್ತಾಳೆ. ಬಾಗ್ಲು ಬಡಿತಿರ್ತಾಳೆ. ಹೀಗೆ ಬಾಗ್ಲು ಬಡಿತಾ ಇರೋದು ಮತ್ತು ಹೀಗೆ ಕೂಗ್ಕೊಳ್ತಾ ಇರೋದು ವಾರ್ಡ್ ಬಾಯ್ ಕೇಳಿಸುತ್ತೆ. ಅಷ್ಟೇ, ಅವನು ಭಯ ಪಡ್ತಾ ನಿಧಾನವಾಗಿ ಬಾಗ್ಲ ಹತ್ರಕ್ಕೆ ಬರ್ತಾನೆ. ಯಾರು? ನನ್ನ ಹೆಸರು ನಂದಿನಿ ರೀ, ಬಾಗಿಲು ತೆಗಿರಿ, ಇಲ್ಲಿರಕ್ಕಾಗ್ತಿಲ್ಲ. ವಾರ್ಡ್ ಬಾಯ್ ಭಯ ಪಡ್ತಾ ಇರ್ತಾನೆ. ತಕ್ಷಣಕ್ಕೆ ಮೊಬೈಲ್ ತಗೊಂಡು ನರ್ಸ್ ಕಾಲ್ ಮಾಡ್ತಾನೆ. ನಂದಿನಿ ಮಗು ಆಗ್ತಾನೆ ಹಾಲು ಕುಡಿದು ಮಲಗಿರುತ್ತೆ. ನರ್ಸ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅದು ವಾರ್ಡ್ ಬಾಯ್ ಕಾಲ್ ಆಗಿದ್ರಿಂದ ನರ್ಸ್ ಫೋನ್ ರಿಸೀವ್ ಮಾಡ್ತಾಳೆ. ಸಿಸ್ಟರ್, ಶವಗಾರದ ಒಳಗಡೆಯಿಂದ ಯಾರೋ ನಂದಿನಿ ಅಂತೆ. ನಾನಿನ್ನೂ ಬದುಕೇ ಇದ್ದೀನಿ. ನಾನ್ ಯಾಕೆ ಹೀಗೆ ಒಳಗಡೆ ಇಟ್ಟಿದ್ದೀರಿ, ಬಾಗ್ಲು ತೆಗಿರಿ ಅಂತ ಕೂಗ್ತಾ ಬಾಗ್ಲು ಬಡಿತಾ ಇದ್ದಾಳೆ ಸಿಸ್ಟರ್. ಆಗ ನರ್ಸ್ ತಕ್ಷಣಕ್ಕೆ ಮಗುನ ಮಲಗಿಸಿ ಬೇಗನೆ ವಾರ್ಡ್ ಬಾಯ್ ಹತ್ರಕ್ಕೆ ಹೋಗ್ತಾಳೆ. ವಾರ್ಡ್ ಬಾಯ್ ಭಯ ಪಡ್ತಾ ಇರ್ತಾನೆ. ಅಲ್ಲಿಗೆ ನರ್ಸ್ ಬರ್ತಾಳೆ. ಬಾಗ್ಲು ಬಡಿತಾ ಇರೋ ಶಬ್ದ ನಿಜಾನೇ ಆಗಿರುತ್ತೆ. ನರ್ಸು ಭಯ ಪಡ್ತಾಳೆ. ಅಣ್ಣ, ನಿಮ್ ನಮಸ್ಕಾರ ಮಾಡ್ತೀನಿ. ಈ ದುರ್ವಾಸನೆಯಿಂದ ನನ್ನ ಕೈಯಲ್ಲಿ ಇಲ್ಲಿರಕ್ಕಾಗ್ತಿಲ್ಲ. ಯಾರ್ ನೀನು? ನನ್ನ ಹೆಸರು ನಂದಿನಿ. ನಾನಿನ್ನ ಸತ್ತಿಲ್ಲ ರೀ. ಸತ್ತೋಗಿದ್ದೀನಿ ಅಂತ ಅನ್ಕೊಂಡ್ ಹೆಣ ಇರೋ ರೂಮಲ್ಲಿ ಇಟ್ಟಿದ್ದಾರೆ. ನಾನ್ ಸತ್ತಿಲ್ಲ, ನೀವಾದ್ರೂ ನನ್ನ ಆಚೆ ಬಿಡಿ. ಆ ಮಾತಿಗೆ ನರ್ಸ್ ವಾರ್ಡ್ ಬಾಯ್ಗೆ ಬಾಗಿಲು ತೆಗೆಯೋದಕ್ಕೆ ಹೇಳ್ತಾಳೆ. ವಾರ್ಡ್ ಬಾಯ್ ಬಾಗಿಲು ತೆಗಿತಾನೆ. ಆಗ ತಕ್ಷಣಕ್ಕೆ ಶವಾಗಾರದಿಂದ ನಂದಿನಿ ಹೊರಗಡೆ ಬರ್ತಾಳೆ. ನರ್ಸ್ ನಂದಿನಿನ ನೋಡಿ ಗುರ್ತು ಹಿಡಿತಾಳೆ. ನಂದಿನಿ ಸಹ ನರ್ಸ್ನ ನೋಡಿ ಗುರ್ತು ಹಿಡಿತಾಳೆ. ನಂದಿನಿ, ನೀನ್ ಸತ್ತೋಗಿಲ್ವಾ? ಇಲ್ಲ ಇಲ್ಲ ಸಿಸ್ಟರ್, ನನ್ ಮಗು ಎಲ್ಲಿ ಸಿಸ್ಟರ್ ಹೇಳಿ? ಮಗು ಇದ್ದಾನೆ, ಹಾಲ್ ಕುಡ್ದು ಮಲ್ಕೊಂಡಿದ್ದಾನೆ ನಂದಿನಿ. ನನ್ ಮಗುನ ಒಂದ್ಸಲ ತೋರ್ಸಿ ನನ್ಗೆ. ಆಗ ತಕ್ಷಣಕ್ಕೆ ಇಬ್ರು ಶವಾಗಾರದಿಂದ ಮಗು ಹತ್ರಕ್ಕೆ ಬರ್ತಾರೆ. ಬೆಡ್ ಮೇಲೆ ನಂದಿನಿ ಮಗು ಆರಾಮಾಗಿ ಮಲಗಿರುತ್ತೆ. ಮಗುನ ನೋಡಿ ನಂದಿನಿ ಸಂತೋಷ ಪಡ್ತಿರ್ತಾಳೆ. ಡಾಕ್ಟರ್ ನಂದಿನಿ ಹತ್ರಕ್ಕೆ ಬರ್ತಾರೆ. ಆಕೆ ಕೈ ಹಿಡ್ಕೊಂಡು ನಾಡಿ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಹಾರ್ಟ್ ಬೀಟ್ನು ಚೆಕ್ ಮಾಡ್ತಾರೆ. ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಡಾಕ್ಟರ್ಗೆ ಶಾಕ್ ಆಗುತ್ತೆ. ಇದೇನಿದು, ಮಗು ಹುಟ್ಟಿದ ತಕ್ಷಣ ನಂದಿನಿ ಸತ್ ಹೋಗಿದ್ಲು. ಆಗ ಯಾವ ನಾಡಿನೂ ಸಿಗ್ತಾ ಇರ್ಲಿಲ್ಲ, ಮತ್ತೆ ಹಾರ್ಟ್ ಬೀಟೂ ಇರ್ಲಿಲ್ಲ. ಆಗ ನೀನು ಯಾವ ಪ್ರಜ್ಞೆನೂ ಇಲ್ದೇನೆ ಮಲಗಿದ್ದಿ ನಂದಿನಿ. ಎಲ್ಲ ಚೆಕ್ ಮಾಡಿದ್ಮೇಲೆನೆ ಗೊತ್ತಾಗಿದ್ದು ನೀನು ಸತ್ ಹೋಗಿದ್ಯಾ ಅಂತ. ಅದಕ್ಕೆ ನಾವು ನಿನ್ನ ಶವಾಗಾರಕ್ಕೆ ಕಳ್ಸಿದ್ದು. ಆದ್ರೆ ಈಗ ನೋಡಿದ್ರೆ ಎಲ್ಲ ಮೆಡಿಕಲ್ ಮಿರಾಕಲ್ ಅನ್ನಿಸ್ತಾ ಇದೆ. ಒಂದ್ ಕಡೆ ಇದನ್ನ ನಾವು ಆ ದೇವ್ರ ಲೀಲೆ ಅಂತಾನೂ ಹೇಳ್ಬೋದು ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ಆದ್ರೆ ನನ್ಗೆ ನೀನ್ ಬದುಕಿ ನಿನ್ ಮಗನ್ನ ನೋಡ್ಕೊಳ್ಳೋದು ನಂಗೆ ತುಂಬಾ ಸಂತೋಷವಾಗಿದೆ ನಂದಿನಿ. ಅಷ್ಟರಲ್ಲಿ ನರ್ಸ್ ಮೊಬೈಲ್ ರಿಂಗ್ ಆಗುತ್ತೆ. ನಂಬರ್ ನೋಡ್ತಾಳೆ.
ನರ್ಸ್ಗೆ ಆ ನಂಬರ್ನ ಎಲ್ಲೋ ನೋಡ್ದ ಹಾಗೆ ಕಾಲ್ ಮಾಡ್ದಾಗೆ ಅನ್ಸುತ್ತೆ. ಕಾಲ್ನ ರಿಸೀವ್ ಮಾಡ್ತಾಳೆ. ಹಲೋ, ಹೇಳಿ. ಇನ್ನು ಆ ಕಡೆಯಿಂದ ಮನೋಹರ್ ತಂದೆ ಮಾತಾಡ್ತಾನೆ. ಹಲೋ, ಯಾರಮ್ಮ? ನಾನು ಮನೋಹರ್ ತಂದೆ ಮಾತಾಡ್ತಾ ಇದ್ದೀನಿ. ಮನೋಹರ್ ಅವರಪ್ಪನ? ಆ ಮಾತ್ ಕೇಳಿಸ್ಕೊಂಡು ನಂದಿನಿ ನರ್ಸ್ ಮೊಬೈಲ್ನ ಇಸ್ಕೊಂಡು ಮಾತಾಡ್ತಾಳೆ. ಹಲೋ ಮಾವ, ನಾನ್ ಮಾವ ನಂದಿನಿ ಮಾತಾಡ್ತಿದ್ದೀನಿ. ಅಮ್ಮ ನಂದಿನಿ, ಎಲ್ಲಿದ್ಯಮ್ಮ ನೀನು? ಇಲ್ಲಿ ನಿನ್ ಗಂಡ ಮನೋಹರ್ ಸತ್ತೋಗಿದ್ದಾನೆ. ಆ ಮಾತ್ ಹೇಳ್ತಿದ್ದ ಹಾಗೆ ನಂದಿನಿ ಮನಸ್ಸು ಚೂರ್ ಚೂರಾಗ್ಬಿಡುತ್ತೆ. ತುಂಬಾ ದಿನಗಳಾದ್ಮೇಲೆ ತನ್ನ ಅತ್ತೆ ಮನೆಯವ್ರ ಜೊತೆ ಮಾತಾಡ್ತಾ ಇರೋದು, ತನ್ನ ಗಂಡನ್ ಸಾವಿನ ಸುದ್ದಿ ಕೇಳ್ತಾ ಇರೋದು ಎಲ್ಲಾನು ನಂದಿನಿಗೆ ವಿಚಿತ್ರವಾಗಿರುತ್ತೆ. ಅಮ್ಮ ನಂದಿನಿ, ಈಗ ನೀನು ಎಲ್ಲಿದ್ರು ಸರಿನೇ, ಎಂತ ಪರಿಸ್ಥಿತಿಲಿದ್ರು ಸರಿನೇ, ತಕ್ಷಣಕ್ಕೆ ಬೇಗ ಮನೆಗ್ ಬಾಮ್ಮ. ಇನ್ನು ಮನೋಹರ್ ನಮ್ ಪಾಲ್ಗಿಲ್ಲ, ಕೊನೆ ಬಾರಿ ಅವನ್ ಮುಖಾನ ಒಂದ್ಸಾರಿ ನೋಡ್ಬಾಮ್ಮ ಅಂತ ಹೇಳಿ ಮನೋಹರ್ ತಂದೆ ಫೋನ್ ಇಡ್ತಾನೆ. ಆತನ ಪಕ್ಕನೇ ಇದ್ದ ಅಂಜಯ್ಯ ಯಾರು ಕಾಲ್ ಮಾಡಿದ್ದು ಅಂತ ಮನೋಹರ್ ತಂದೆನ ಕೇಳ್ತಾನೆ. ಹೌದು ಬಾವಾ, ಮನೋಹರ್ ಸತ್ತೋಗಿರೋ ವಿಷಯನ ಹೇಳ್ದೆ. ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ, ಖಂಡಿತ ಬರ್ತಾಳೆ. ನಂದಿನಿ ಬಂದ್ಮೇಲೆನೆ ಮನೋಹರ್ ಅಂತ್ಯಕ್ರಿಯೆ ಮಾಡೋಣ ಅಂತ ಇಬ್ರು ಮಾತಾಡ್ಕೋತಿರ್ತಾರೆ. ಆಗ ಅವ್ರ ಹತ್ರಕ್ಕೆ ಒಬ್ಬ ಹಿರಿಯ ವ್ಯಕ್ತಿ ಬರ್ತಾನೆ. ಮುಂದೆ ಆಗ್ಬೇಕಾಗಿರೋ ಕಾರ್ಯಗಳನ್ನ ಶುರು ಮಾಡಿ. ಈಗಿರೋ ಪರಿಸ್ಥಿತಿಲಿ ಈ ತರ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾ ಇದ್ದಾರೆ. ನನ್ ಸೊಸೆ ಬರ್ತಾಳೆ ಸ್ವಾಮಿ, ಅವಳು ಬಂದ ತಕ್ಷಣ ಅಂತ್ಯಕ್ರಿಯೆ ಶುರು ಮಾಡೋಣ. ತುಂಬಾ ದೂರ ಏನಿಲ್ಲ, ಅವಳು ಹತ್ರದಲ್ಲೇ ಇದ್ದಾಳಂತೆ. ಅವಳು ಗಂಡನ ಕೊನೆ ಬಾರಿ ಒಂದ್ಸಾರಿ ನೋಡ್ದೇನೆ ನಾವ್ ಅಂತ್ಯಕ್ರಿಯೆ ಮಾಡೋದು ಸರಿಯಲ್ಲ. ಇನ್ನು ಈ ಮಾತ್ ಕೇಳಿಸ್ಕೊಂಡು ಆ ವ್ಯಕ್ತಿ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ. ನಂದಿನಿ ತನ್ನ ಗಂಡ ಸತ್ತೋಗಿರೋ ವಿಷಯನ ತಿಳ್ಕೊಂಡು ಅಳ್ತಾ ಮಲಗಿರೋ ಮಗುನ ಎತ್ಕೊಂಡು ತನ್ನ ಅತ್ತೆ ಮನೆಗೆ ಬರ್ತಾ ಇರ್ತಾಳೆ. ತನ್ನ ಮಗುನ ಎತ್ಕೊಂಡು ಹಾಗೆ ಮುಂದೆ ನಡೀತಾ ಹೋಗ್ತಿರ್ತಾಳೆ. ನರ್ಸ್ ಆ ಮಗುನ ನೋಡಿ ಕಣ್ಣೀರಿಡ್ತಾಳೆ. ಇನ್ನು 2-3 ಗಂಟೆ ಆದ್ರೂ ನಂದಿನಿ ತನ್ನ ಗಂಡನ ನೋಡಕ್ ಬರ್ಲಿಲ್ಲ ಅಂತ ಹೇಳಿ ಬರೋದಿಲ್ವೇನೋ ಅನ್ಕೊಂಡು ದೊಡ್ಡವರೆಲ್ಲ ಅವಸರ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ಮನೋಹರ್ನ ಸ್ಮಶಾನ ಕರ್ಕೊಂಡ್ ಬರ್ತಾರೆ. ಕಟ್ಟಿಗೆಗಳನ್ನ ಜೋಡಿಸಿಟ್ಟು ಅದ್ರ ಮೇಲೆ ಮನೋಹರ್ನ ಮಲಗಿಸ್ತಾರೆ. ಆಗ ನಂದಿನಿ ತನ್ನ ಮಗುನ ಎತ್ಕೊಂಡು ಓಡೋ ರೀತಿಲಿ ನಡ್ಕೊಂಡ್ ಬಂದು ಅಲ್ಲಿಗೆ ಸೇರ್ಕೋತಾಳೆ. ಚಿತೆ ಮೇಲ್ ಮಲಗಿಸಿರೋ ತನ್ನ ಗಂಡನ್ ನೋಡಿ ನಂದಿನಿ ತುಂಬಾ ಅಳ್ತಾಳೆ. ನೋಡ್ರಿ ನಮ್ ಮಗು, ನನ್ ಜೀವಿತನ ಅರ್ಧದಲ್ಲಿ ಹಿಂಗ್ ಬಿಟ್ಬಿಟ್ ನಿಮ್ಗೆ ಹೋಗೋದು ನ್ಯಾಯನಾ ರೀ? ತಪ್ಪು ಮಾಡಿದ್ ಹೆಂಗಸ್ತರ ಬಾಳ್ಬೇಕಾ ನಾನು? ನೀವ್ ಬದುಕಿ ನಿಜಾನ ಬದುಕಿಸ್ತೀರಿ ಅಂತ ನಾನು ತುಂಬಾ ನಂಬ್ಕೊಂಡಿದ್ದೆ. ಈಗ ನೀವು ಇಲ್ಲ, ನಿಜ ಯಾರಿಗ್ ಹೇಳ್ಬೇಕು? ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಯಾರ್ಗ್ ಅರ್ಥ ಮಾಡಿಸ್ಬೇಕು ಹೇಳಿ? ಯಾರ್ಗ್ ಅರ್ಥ ಮಾಡಿಸ್ಬೇಕು ಹೇಳಿ? ಮಾಡ್ಬೇಕಾಗಿರೋದೆಲ್ಲ ಮಾಡಿ ಇವಾಗ ಏನೇ ದೊಡ್ಡ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಾ? ಗೌರವ ಕೊಡ್ದಂಗ್ ಮಾತಾಡ್ತಿದ್ದಾಳೆ. ನೀನ್ ಮಾಡಿದ್ದ ಕೆಟ್ಟ ಕೆಲ್ಸಕ್ಕೆ ನನ್ ಮಗ ನೊಂದ್ ಹೋಗಿದ್ದ. ದಿನ ನಿನ್ ಬಗ್ಗೆನೆ ತಿಳ್ಕೊಂಡು ಅಳ್ತಾ ಇರ್ತಾನೆ, ಕಷ್ಟ ಪಡ್ತಿರ್ತಾನೆ ಅಂತ ಕೋಪದಿಂದ ಮನೋಹರ್ ತಾಯಿ ಮಗನ್ ಶವದತ್ರ ಅಳ್ತಾ ಇರೋ ನಂದಿನಿ ಹತ್ರಕ್ ಬಂದು ಜಡೆ ಹಿಡ್ಕೊಂಡು ಬಾಣಂತಿ ಅನ್ನೋ ಕನಿಕಾರನೂ ಇಲ್ದೆ ಅವಳನ್ನ ಎಳ್ಕೊಂಡ್ ಹೋಗ್ತಾಳೆ. ಅತ್ತೆ, ನನ್ ಮಾತ್ ಕೇಳಿ, ಕೊನೆಗೊಂದ್ಸಲ ಅವ್ರ ನೋಡ್ಕೋತೀನಿ. ನಿನ್ ಕಾಲ್ ಮುಗಿತೀನತ್ತೆ, ನಿಂಗ್ ನಮಸ್ಕಾರ ಮಾಡ್ತೀನಿ ಅಂತ ನಂದಿನಿ ಅಳ್ತಾ ಇರ್ತಾಳೆ. ಮನೋಹರ್ ತಾಯಿನ ಬೇಡ್ಕೋತಿರ್ತಾಳೆ. ಆದ್ರೂ ಮನೋಹರ್ ತಾಯಿ ಮನ್ಸು ಕರ್ಗೋದಿಲ್ಲ. ಕೋಪ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ನೋಡು, ಇನ್ನು ಸ್ವಲ್ಪ ನೀನ್ ಇಲ್ಲೇ ಇದ್ರೆ ಅವನ ಆತ್ಮಗೆ ಶಾಂತಿ ಸಿಗಲ್ಲ. ದೆವ್ವಾಗಿ ನಮ್ಮಿಂದನೇ ಸುತ್ತಾಡ್ತಾನೆ. ಅವನ್ ಸತ್ ಮೇಲೂ ಅವನ್ನ ಪ್ರಶಾಂತವಾಗಿ ಬಿಡಲ್ವೇನೆ ನೀನು ಹೇಳೆ? ಆಗ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಹರ್ ತಂದೆ ಬರ್ತಾನೆ. ತನ್ನ ಹೆಂಡತಿ ಹತ್ರ ಜಗಳ ಆಡ್ತಾನೆ. ನಂದಿನಿ ಅಳ್ತಾ ತನ್ನ ಮಗುನ ಎತ್ಕೊಂಡು ಮನೋಹರ್ ಶವದ ಹತ್ರ ಬರ್ತಾಳೆ. ಚಿತೆ ಮೇಲ್ ಕುತ್ಕೋತಾಳೆ. ತನ್ನ ಮಡ್ಲಲ್ಲಿ ಹುಟ್ಟಿರೋ ಮಗುನ ಕೂರಿಸ್ಕೊಂಡು ಗಂಡನ ಹತ್ರ ಕೂರ್ತಾಳೆ. ಈ ತರ ನಂದಿನಿನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ನಂದಿನಿ 2 ಕೈಗಳನ್ನ ಜೋಡಿಸ್ತಾ ಎಲ್ರಿಗೂ ನಮಸ್ಕಾರ ಮಾಡ್ತಾ ಹೀಗಂತಾಳೆ. ಅಯ್ಯೋ ದೊಡ್ಡ ಮನುಷ್ಯರೇ, ನನ್ ಒಂದ್ ಕೋರಿಕೆನ ಒಪ್ಕೊಳ್ಳಿ. ನನ್ ಗಂಡನ್ ಜೊತೆ ನನ್ನನ್ನು ಸುಟ್ಬಿಡಿ. ಅವ್ರಿಲ್ದೇರೆ ಲೋಕದಲ್ಲಿ ನಾನು ನನ್ ಮಗು ಬದುಕಕ್ಕಾಗಲ್ಲ. ಯಾರ ಮುಂದೆ ನಾನ್ ತಪ್ಪು ಮಾಡಿಲ್ಲ ಅಂತ ತೋರ್ಸ್ಬೇಕಂತ ಅನ್ಕೊಂಡೋ ಅವರೇ ಇಲ್ಲ. ಈಗ ನಾನ್ ಬದುಕಿ ಏನ್ ಮಾಡ್ಲಿ? ಆಗ ಅಲ್ಲಿ ಬಂದಿರೋರೆಲ್ರಿಗೂ ನಂದಿನಿ ಏನ್ ಮಾತಾಡ್ತಾ ಇದ್ದಾಳೆ, ಯಾಕೆ ಮಾತಾಡ್ತಾ ಇದ್ದಾಳೆ ಅಂತ ಅರ್ಥ ಆಗ್ತಿರಲ್ಲ. ಎಲ್ಲ ವಿಚಿತ್ರವಾಗಿರುತ್ತೆ. ಗಂಡ ಸತ್ ಹೋದ್ರೆ ಹೆಂಡತಿನೂ ಸಹ ಸಜೀವ ದಹನ ಮಾಡ್ತಿದ್ರು ಅಂತ ನಾವು ಪುರಾಣಗಳಲ್ಲಿ ಓದಿದ್ವಿ. ಈಗ ನಂದಿನಿನೂ ಸಹ ಗಂಡನ್ ಜೊತೆಗೆ ತನ್ನನ್ನು ಸಹ ಸುಟ್ಬಿಡಿ ಅಂತ ಗಂಡನ್ ಪಕ್ಕ ಹೋಗಿ ಕೂತಿದ್ದಾಳೆ. ಊರಿನ ದೊಡ್ಡವರೆಲ್ಲ ಸೇರಿ ಏನ್ ನಿರ್ಧಾರ ಮಾಡ್ತಾರೆ, ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಗರ್ಭವತಿ ಸವತಿ ಮಗಳು ಭಾಗ 14ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.